ಬಿಸಿ ರೊಟ್ಟಿಯನ್ನು ಈ ಥರ ಚೆನ್ನಾಗಿ ಪೀಸ್ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ರೊಟ್ಟಿಯನ್ನು ಪೀಸ್ ಮಾಡಿ ಸ್ವಲ್ಪ ಪುಂಡೆ ಪಲ್ಯ ಚಟ್ನಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ತಗೋಕೊತಿದ್ದೇನೆ. ಮಕ್ಕಳಿಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಪುಂಡೆ ಪಲ್ಯ ಚಟ್ನಿಯನ್ನು ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಚಟ್ನಿಯನ್ನು ಈ ಥರ ಹಾಕಿಕೊಂಡು ಚೆನ್ನಾಗಿ ರೊಟ್ಟಿ ಜೊತೆ ಮಿಕ್ಸ್ ಮಾಡಿಕೊಂಡು ಇಲ್ಲ ಅಂದ್ರೂ ನಾವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೋದು. ಈಗ ನೋಡಿ ಆಗಿದೆ ಚೆನ್ನಾಗಿ. ಇದನ್ನು ಈಗ ಈ ಥರ ಬಂದು ಚೆನ್ನಾಗಿ ರೊಟ್ಟಿ ಮೆತ್ತಗೆ ರೊಟ್ಟಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು. ಈ ಥರ ಉಂಡೆ ಮಾಡಿಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಇದು ವೆರೈಟಿಯಾದ ಉಂಡೆ, ಪುಂಡೆ ಪಲ್ಯ ಚಟ್ನಿ ರೊಟ್ಟಿ ಉಂಡೆ. ನೋಡಿ ಎಲ್ಲ ಮಾಡಿಟ್ಕೊಳ್ಳೋಣ. 2 ರೊಟ್ಟಿಯಲ್ಲಿ ಒಂದು 5 ಉಂಡೆ ಹಾಕ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗಳು ತಿಂದ್ಬಿಟ್ಟು ಹೇಳ್ತಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.